Hello, this is Sakshi. I'm from Triple ITS. ಸೊ ಇವತ್ತು ನಾವು ಪರ್ಮಿಟೇಷನ್ ಕಾಂಬಿನೇಷನ್ದು ಸೊಲ್ಯೂಷನ್ಸ್ ಅನ್ನ ನೋಡೋಣ. ಯಾವ ತರ ಸೊಲ್ಯೂಷನ್ಸ್ ಬರುತ್ತೆ, ಏನೇನ್ ಬರುತ್ತೆ ಅದನ್ನೆಲ್ಲ ನಾವಿಲ್ಲಿ ಕುತ್ಕೊಂಡು ನೋಡೋಣ. ಸೊ ಇವಾಗ ಸೊಲ್ಯೂಷನ್ಸ್ ಹೋಗೋಣ ಆಯ್ತಾ. ಸೊ ಇವತ್ತು ನಿನ್ನೆ ನಾವು ನೋಡಿದ್ವಿ ಏನು ಯಾವ ತರ ಸಾಲ್ವ್ ಮಾಡೋದು, ಹೆಂಗ್ ಬರುತ್ತೆ, ಏನೇನ್ ಬರುತ್ತೆ ಅದನ್ನೆಲ್ಲ ನಾವು ನೋಡಿದ್ವಿ. ಸೊ ಇವಾಗ ನಾವು ಲೆಟಸ್ ಲುಕ್ ಇನ್ ಟು ಎಕ್ಸಸೈಸ್ ನಂಬರ್ 7.1 ಆಯ್ತಾ. ಸೊ ಇವಾಗ ಹೌ ಮೆನಿ 3-digit ನಂಬರ್ಸ್ ಕ್ಯಾನ್ ಬಿ ಫಾರ್ಮ್ ಫ್ರಮ್ ದ ಡಿಜಿಟ್ಸ್ 1 2 3 4 5. ಓಕೆ, ಸೊ ಬೇಸಿಕಲಿ 1 2 3 4 5. ಓಕೆ, ಹಾ. ಸೊ ಇವಾಗ ಹೌ ಮೆನಿ 3-digit ನಂಬರ್ಸ್ ಅಂತ ಹೇಳ್ತಿದ್ದಾರೆ. ಹ್ಮ್. ಸೊ ಇವಾಗ ಯಾವ ತರ ಇದು ಬರುತ್ತೆ, ಹೆಂಗ್ ಮಾಡ್ಬೇಕು? ಆ ಸೊ ಇವಾಗ 5 digits ಇದೆ ಇಲ್ಲಿ, ಕರೆಕ್ಟ್ ಅಲ್ವಾ? ಸೊ ಇವಾಗ ಇಲ್ಲಿ 5 digits ಇದೆ. ಇವಾಗ 5 digits ನಲ್ಲಿ ನಾವು 3-digit ನಂಬರ್ ಅನ್ನ ಸಾಲ್ವ್ ಮಾಡ್ಬೇಕು. ಫಸ್ಟ್ ಥಿಂಗ್ ಎ ಕೊಟ್ಟಿರೋದವರು ವಿತ್ ರಿಪಿಟೇಷನ್ ಇದೆ. ಓಕೆ, ಸೊ ಸೆಕೆಂಡ್ ಒನ್ ಬಿ ಬಂದಿರೋದು ವಿತೌಟ್ ರೆಪಿಟೇಷನ್ ಅಂತ ಬರುತ್ತೆ. ಸೊ ವಿತ್ ರೆಪಿಟೇಷನ್ ಅಂತ ಹೇಳಿದಾಗ 5 5 5. ಓಕೆ, ಇಲ್ಲಿ 5 ಇದೆ, ಇಲ್ಲಿ 5 ಇರುತ್ತೆ, ಇಲ್ಲಿ 5 ಇರುತ್ತೆ. ಓಕೆ, ಸೊ ಇಲ್ಲಿ 5 ಇದೆ, ಇಲ್ಲಿ 5 ಇದೆ, ಇಲ್ಲಿ 5 ಅಂತ ಬರುತ್ತೆ. ನೆಕ್ಸ್ಟ್ ಒನ್ ಇಲ್ಲಿ ವಿತೌಟ್ ರಿಪಿಟೇಷನ್, ದಿಸ್ ಇಸ್ ಎ ಆಯ್ತಾ. ಸೊ ದೆನ್ ಇವಾಗ ಬಿ ನಲ್ಲಿ ಬಂದಾಗ ವಿತೌಟ್ ರಿಪಿಟೇಷನ್. ಇವಾಗ ವಿತೌಟ್ ರಿಪಿಟೇಷನ್ ಅಂತ ಹೇಳಿದಾಗ ಇಟ್ ಇಸ್ 5 4 and 3. ಓಕೆ, ಸೊ ಬೇಸಿಕಲಿ ವಿ ವಿಲ್ ಹ್ಯಾವ್ ಟು ನೋ ಅಬೌಟ್ ದಿಸ್ ಆಸ್ 5 4 and 3 ಬರುತ್ತೆ. ಇಲ್ಲಿ 5 5 5 ಅಂತ ಹೇಳಿದಾಗ 125 ಇಲ್ಲಿ ಬರುತ್ತೆ. ಸೊ ಇಲ್ಲಿ 5 3 3 ಅಂತ ಬಂದಾಗ 5 4 3 ಅಂತ ಬಂದಾಗ ಇಲ್ಲಿ ಎಷ್ಟು ಬರುತ್ತೆ, 60 ಅಂತ ಬಂದಿರತ್ತೆ. ನಾವು ಸೆಕೆಂಡ್ ಒನ್ ಸಾಲ್ವ್ ಮಾಡ್ಬೇಕು ಅಂದ್ರೆ ಹೌ ಮೆನಿ 3-digit ಈವನ್ ನಂಬರ್ಸ್. ಓಕೆ, ಅವ್ರು ಕೇಳ್ತಾ ಇರೋದೇನು? ಸೊ 3-digit ಈವನ್ ನಂಬರ್ಸ್ ಕ್ಯಾನ್ ಬಿ ಫಾರ್ಮ್ ಫ್ರಮ್ ದ ಡಿಜಿಟ್ಸ್ 1 2 3 4 5 and 6. ಓಕೆ, ಇಫ್ ದ ಡಿಜಿಟ್ಸ್ ಆರ್ ರಿಪೀಟೆಡ್. ಇವಾಗ ನಾವ್ ಏನ್ ಹೇಳ್ತಿದೀವಿ, ಡಿಜಿಟ್ಸ್ ಆರ್ ರಿಪೀಟೆಡ್ ಅಂತ ಹೇಳ್ತಾ ಇದೀವಿ. ಇವಾಗ 3-digit ನಂಬರು ಇಲ್ಲಿ ಈವನ್ ನಂಬರ್ ಮಾತ್ರ ಬರಬೇಕು. ಅಂದ್ರೆ 2 4 and 6. 2 4 and 6 ಇಲ್ಲಿ ಪಾಸಿಬಿಲಿಟಿ 3. ಓಕೆ, ಡಿಜಿಟ್ಸ್ ಆರ್ ರಿಪೀಟೆಡ್. ಇಲ್ಲಿ ಎಷ್ಟು ಬರುತ್ತೆ, ಇಲ್ಲಿ 6 ಇರುತ್ತೆ, ಇಲ್ಲಿ ಕೂಡ 6 ಇರುತ್ತೆ. ಸೊ 6 into 6 36 into 3 that is 1 sorry it is 108. ಕರೆಕ್ಟಾ? ಹಾ. ನಾವು ಥರ್ಡ್ ಕ್ವೆಶನ್. ಥರ್ಡ್ ಕ್ವೆಶನ್ ಸಾಲ್ವ್ ಮಾಡಬೇಕು ನಾವು ಅಂದಾಗ ಹೌ ಮೆನಿ 4 letters ಕೋಡ್ ಕ್ಯಾನ್ ಬಿ ಫಾರ್ಮ್. ಇವಾಗ ನೆಕ್ಸ್ಟ್ ಥರ್ಡ್ ಕ್ವೆಶನ್ ಸಾಲ್ವ್ ಮಾಡ್ತಾ ಇದೀವಿ. ಸೊ ಆ ಕ್ವೆಶನ್ ಅಲ್ಲಿ ಏನ್ ಬರುತ್ತೆ, ಹೌ ಮೆನಿ 4 letters ಕೋಡ್ ಆರ್ 4 letter ಕೋಡ್, ಹೌ ಮೆನಿ. ಓಕೆ, ಹೌ ಮೆನಿ 4 letter ಕೋಡ್ ಬರುತ್ತೆ ಇಲ್ಲಿ. ಸೊ ಫಸ್ಟ್ ಆಫ್ ಆಲ್ ಲೆಟರ್ ಕೋಡ್ ವಿಲ್ ಬಿ ದೇರ್. ಹೌ ಮೆನಿ 4 letter ಕೋಡ್ ಕ್ಯಾನ್ ಬಿ ಫಾರ್ಮ್ ಫ್ರಮ್ ದ ಫಸ್ಟ್ 10 letters of the English alphabet. So basically letters of the English alphabet if no letter is repeated. ಸೊ ಇವಾಗ 4 letter ಕೋಡ್ ಅಂತ ಇದೆ. ಸೊ ಇಲ್ಲಿ 4 letters 1 2 3 and 4 ಬರುತ್ತೆ. ಇಲ್ಲಿ ನಮ್ಗೆ 10 9 8 7. ಓಕೆ, ಸೊ ದೇರ್ ಫೋರ್ ದಿಸ್ ವಿಲ್ ಬಿ 10 into 9 into 8 into 7 ಬರುತ್ತೆ, which is equal to 5040. ಆಯ್ತಾ. ಸೊ ದಿಸ್ ವಿಲ್ ಬಿ ಎಷ್ಟು 5040 ಅಂತ ಬರುತ್ತೆ, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಒನ್ ನಾವು ನೋಡ್ಬೇಕಾಗಿರೋದು ಏನು? ಓಕೆ, ಸೊ ನಾವು ನೆಕ್ಸ್ಟ್ ಒನ್ ಫೋರ್ತ್ ಒನ್ ಬರುತ್ತೆ. ಹೌ ಮೆನಿ 5 digits ಟೆಲಿಫೋನ್ ನಂಬರ್ ಕ್ಯಾನ್ ಬಿ ಕನ್ಸ್ಟ್ರಕ್ಟೆಡ್. ಓಕೆ, ಸೊ ಬೇಸಿಕಲಿ 5 digitದು ಟೆಲಿಫೋನ್ ನಂಬರ್ ಇರತ್ತಲ್ವಾ. ಸೊ ಬೇಸಿಕಲಿ ಟೆಲಿಫೋನ್ ನಂಬರ್ ಕ್ಯಾನ್ ಬಿ ಕನ್ಸ್ಟ್ರಕ್ಟೆಡ್ ಫ್ರಮ್ 0 to 9 digits. Okay, wherein if each number starts with 67. Okay, it starts with 67 and no digit appears more than once. So ಇಲ್ಲಿ 5 ಇದೆ and no digit appears more than once ಅಂದಾಗ ಎಷ್ಟು ಬರುತ್ತೆ, 67 ಇದು 1 1. ಇಲ್ಲಿ ಎಷ್ಟು ಬರುತ್ತೆ, 8 ಪಾಸಿಬಿಲಿಟಿ, ಇಲ್ಲಿ 7 ಪಾಸಿಬಿಲಿಟಿ, ಇಲ್ಲಿ 6 ಪಾಸಿಬಿಲಿಟಿ. ಸೊ 1 into 1 into. Okay, so basically ಓಕೆ, ಸೊ ಬೇಸಿಕಲಿ 1 into 1 into ಅಂತ ಹೇಳ್ತಾ ಇದೀವಿ. ಇಲ್ಲಿ 1 into 1 into 8 into 7 into 6 ಬರುತ್ತೆ. ಸೊ ವಿಚ್ ವಿಲ್ ಬಿ ಈಕ್ವಲ್ ಟು 8 into 7 into 6 ಏನ್ ಬರುತ್ತೆ ಇಲ್ಲಿ 336 ಅಂತ ನಮಗಿಲ್ಲಿ ಇರತ್ತೆ. 336 ಅಂತ ಇರತ್ತೆ. ಸೊ ದಟ್ ಇಸ್ ಹೌ ವಿ ಹ್ಯಾವ್ ಟು ನೋ. ನಾವು ಅ ಕಾಯಿನ್. ಸೊ ಇವಾಗ ಫಿಫ್ತ್ ಒನ್. ಓಕೆ, ಸೊ ಬೇಸಿಕಲಿ ವಿ ಹ್ಯಾವ್ ದ ಫಿಫ್ತ್ ಕ್ವೆಶನ್. ಸೊ ಇಲ್ಲಿ ಏನ್ ಬರುತ್ತೆ ಇಲ್ಲಿ, ಸೊ ಫಿಫ್ತ್ ಕ್ವೆಶನ್ ಅಂಡ್ ದ ಕಾಯಿನ್ ಇಸ್ ಟಾಸ್ಡ್ 3 times. ಓಕೆ, ಒನ್ ಕಾಯಿನ್. We basically take one coin, it is tossed 3 times and the outcomes are recorded. Okay, outcomes are recorded. How many possible outcomes are there? So ಇವಾಗ 3 times ಅಂತ ಹೇಳಿದಾಗ what can be done? So ಇವಾಗ coins ಅಲ್ಲಿ 2
ಪಾಸಿಬಿಲಿಟೀಸ್ ಇರುತ್ತೆ. ಒನ್ ಇಸ್ ದ ಹೆಡ್ ಅಂಡ್ ಆಲ್ಸೋ ದಿ ಅದರ್ ಒನ್ ಇಸ್ ದ ಟೇಲ್. ಸೊ ಇಲ್ಲಿ ಹೆಡ್ ಬಂದಿದೆ. ಓಕೆ, ಬೇಸಿಕಲಿ ಇಲ್ಲಿ ಹೆಡ್ ಬಂದಿದೆ, ಇಲ್ಲಿ ಹೆಡ್ ಟೇಲ್ ಬಂದಿದೆ. ಹ್ಮ್ ಓಕೆ, ಇಲ್ಲಿ ಹೆಡ್ ಬಂದಿದೆ, ಇಲ್ಲಿ ಟೇಲ್ ಬಂದಿದೆ. ಸೊ 2 into 2 into 2. ಸೊ ದೇರ್ ಫೋರ್ ದಟ್ ವಿಲ್ ಬಿ ಈಕ್ವಲ್ ಟು 8 ಅಂತ ಬರುತ್ತೆ. ಸೊ ಇದನ್ನ ನಾವು ಸಿಂಪ್ಲಿ ಆ ಥರನೇ ಹೇಳ್ಬಹುದು. ಹ್ಮ್ ಸೊ ಇಲ್ಲಿ ಹ್ಮ್ ಸೊ ಇವಾಗ 8 ಅಂತ ಬಂದಿದೆ ಅಂತ ಹೇಳಿದಾಗ ನಾವು 2 to the power of 3 ಅಂತ ಕೂಡ ಹೇಳ್ಬೋದು. ದಟ್ ಇಸ್ 2 to the power of 3 ಅಂತ ಬರುತ್ತೆ. ಸೊ ಬೇಸಿಕಲಿ 2 to the power of 3 ಅಂತ ಹೇಳಿದಾಗ ಸೊ ವಿ ವಿಲ್ ಹ್ಯಾವ್ ಟು ರಿಮೆಂಬರ್ ಇದು ಈ ತರ ನಮಗೆ ತಗೋಬೇಕು. ಓಕೆ, ಸೊ ಇದು ಈ ತರ ನಮಗೆ ಬಂದಿರತ್ತೆ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ದ ನೆಕ್ಸ್ಟ್ ಥಿಂಗ್ ವಿಲ್ ಬಿ ಓಕೆ ಕ್ವೆಶನ್ ನಂಬರ್ 6. ಕ್ವೆಶನ್ ನಂಬರ್ 6 ಅಲ್ಲಿ ಏನಿದೆ, ಗಿವನ್ ದಟ್ 5 flags ಆಫ್ ಡಿಫ್ರೆಂಟ್ ಕಲರ್ಸ್. ಓಕೆ, ಸೊ ಇಲ್ಲಿ 5 flags ಕೊಟ್ಟಿದ್ದಾರೆ. ಈಚ್ ಫ್ಲಾಗ್ಸ್ ಆರ್ ಆಫ್ ಡಿಫ್ರೆಂಟ್ ಕಲರ್ಸ್ ಅಂತ ಬರುತ್ತೆ. ಆಯ್ತಾ? ಸೊ ಬೇಸಿಕಲಿ ದೇ ಆರ್ ಆಫ್ ದ ಡಿಫ್ರೆಂಟ್ ಕಲರ್ಸ್. Given 5 flags of different colors, how many different signals can be generated if we make use of 2 flags? ಆಯ್ತಾ? So basically we make use of how many flags? We make use of 2 flags ಅಂತ ಬರುತ್ತೆ, one below the other. So one is here and the other one will be here. So one below the other, if we make use of 2 flags, then how many different flags will be there? So ಇವಾಗ given 5 flags of different colors ಅಂತ ಬಂದಿದೆ. ಕರೆಕ್ಟಾ? ಸೊ ವಿ ಹ್ಯಾವ್ ದ 5 flags of different colors. So we know the signal. So basically we know that the signal requires how many flags? So requires 2 flags ಅಂತ ಬರುತ್ತೆ. Okay, so basically it requires 2 flags. So ಇವಾಗ the number of flags possible will be there. Flags possible ಅಂತ ಹೇಳಿದಾಗ number of flags possible, a flag will be 5. ಆಯ್ತಾ? Number of flags possible is 5. So now we can basically say the total, the number of ways. Okay, so that is the number of ways in which signal can be generated or signal can be given ಅಂತ ಹೇಳಿದಾಗ. So number of ways in which the signal can be given will be 5 into 4 will be there. That will be equal to 20. So that is 5 into 4 is basically 20 ಅಂತ ನಾವು ಇದಕ್ಕೆ ಹೇಳ್ಬಹುದು. Now we have exercise number 7.2. ಎಕ್ಸಸೈಸ್ 7.2 ಅಂತ ಹೇಳ್ತೀವಿ ಇಲ್ಲಿ. ಸೊ ಬೇಸಿಕಲಿ ಎಕ್ಸಸೈಸ್ 7.2 ನಲ್ಲಿ ಫಸ್ಟ್ ಒನ್ ವಿಲ್ ಬಿ ದೇರ್, ದಟ್ ಇಸ್ 8 ಫ್ಯಾಕ್ಟೋರಿಯಲ್ ಬರುತ್ತೆ. ವಾಟ್ ಇಸ್ 8 ಫ್ಯಾಕ್ಟೋರಿಯಲ್? 8 into 7 into 6 into 5 factorial. We know 5 factorial is 120. Already we have solved. So that is 8 ಇದು this ಮಾಡಿದಾಗ ಸೊ ನಮಗೆ 40320 ಆನ್ಸರ್ ಬರುತ್ತೆ. So second one will be 4 factorial minus 3 factorial. So that is 4 factorial minus 3 factorial ಅಂತ ಹೇಳಿದಾಗ ಸೊ ಬೇಸಿಕಲಿ ವಿ ಹ್ಯಾವ್ ಟು ನೋ ದಟ್ 4 ಫ್ಯಾಕ್ಟೋರಿಯಲ್ ಅಂತ ಇರುತ್ತೆ ಅಂಡ್ 3 ಫ್ಯಾಕ್ಟೋರಿಯಲ್ ಅಂತ ಬರುತ್ತೆ. ಸೊ 4 ಫ್ಯಾಕ್ಟೋರಿಯಲ್ ಮೈನಸ್ 3 ಫ್ಯಾಕ್ಟೋರಿಯಲ್ ಇಸ್ 4 ಫ್ಯಾಕ್ಟೋರಿಯಲ್ ಅನ್ನ ನಾವು ಯಾವ ತರ ಬರಿಬಹುದು? 4 into 3 ಫ್ಯಾಕ್ಟೋರಿಯಲ್ ಮೈನಸ್ 3 ಫ್ಯಾಕ್ಟೋರಿಯಲ್, ದಟ್ ಇಸ್ 4 into 3 ಫ್ಯಾಕ್ಟೋರಿಯಲ್ ಆಚೆ ತಗೋತೀವಿ. ಸೊ 4 minus 1, ಸೊ ದಟ್ ಇಸ್ 3 into 2 ಬರುತ್ತೆ. ದೆನ್ ಇಲ್ಲಿ 3 ಬರುತ್ತೆ. ಸೊ ದಟ್ ಇಸ್ 9 into 2 ವಿಚ್ ಇಸ್ 18. ಓಕೆನಾ? ಸೊ ದಟ್ ಇಸ್ 18 ಅಂತ ಬರುತ್ತೆ. So now we have the second one. Okay, second question, that is 3 factorial plus 4 factorial, which is 7 factorial. Okay, so is it true ಅಂತ ಕೇಳ್ತಿದಾರೆ ಅವರು. So 3 factorial ಆಚೆ ತಗೊಂಡಾಗ 1 plus 4 ನಿಕ್ಕತ್ತೆ. 7 factorial is 7 into 5, 6 into 5 into 4 factorial, which is not possible. Correct ಅಲ್ವಾ? So ಇದು ತಪ್ಪು. So ಇದು correct ಅಲ್ಲ. ಸೊ ಇದಕ್ಕೆ ನಾವೇನ್ ಹೇಳ್ಬೋದು? ಸೊ ಬೇಸಿಕಲಿ 3 ಫ್ಯಾಕ್ಟೋರಿಯಲ್ ಪ್ಲಸ್ 4 ಫ್ಯಾಕ್ಟೋರಿಯಲ್ ವಿಲ್ ಬಿ ಸಮಥಿಂಗ್ 30. ಓಕೆ, ದೆನ್ 7 ಫ್ಯಾಕ್ಟೋರಿಯಲ್ ಆನ್ಸರ್ ಏನ್ ಬರುತ್ತೆ? ಸಾಲ್ವ್ ಮಾಡಿದಾಗ 10, ಬೇಸಿಕಲಿ ಇಟ್ ವಿಲ್ ಬಿ 5040. ಓಕೆ, ಸೊ ಇಟ್ ವಿಲ್ ಬಿ 5040 ಆನ್ಸರ್ ಬರುತ್ತೆ. ಸೊ ಇಸ್ 30 ಸೇಮ್ ಆಸ್ 30 ಇಸ್ ನಾಟ್ ಈಕ್ವಲ್ ಟು 5040 ಅಂತ ನಾವು ಇದಕ್ಕೆ ಹೇಳ್ಬೋದು. ಸೊ 30 ಇಸ್ ನಾಟ್ ಈಕ್ವಲ್ ಟು 5040 ಆದಾಗ we can basically say LHS ಇರೋದು will not be equal to RHS. Okay, LHS is not equal to RHS ಅಂತ ನಾವು ಅದಕ್ಕೆ ಹೇಳ್ಬೋದು. ಸೊ ಥರ್ಡ್ ಒನ್ ಏನ್ ಬರುತ್ತೆ?
we have that is compute. Okay, so first of all we will have to compute what? 8 factorial divided by 6 factorial into 2 factorial. 8 factorial, 8 into 7 into 6 factorial divided by 6 factorial into 2 factorial ಬರುತ್ತೆ. 8 into 7 divided by 2, that is how much is that? How much is that? 4 into 7. So that is 4 into 7 will be there, which is 28. Okay na? Ha. So now ಇವಾಗ fourth question ಬರುತ್ತೆ. What is it? Find the value of x. Find x ಅಂತ ಬರುತ್ತೆ. When should we find x? 1 by 6 factorial plus 1 by 7 factorial will be x divided by 8 factorial. So 7 factorial plus 6 factorial divided by 7 factorial into 6 factorial is x divided by 8 factorial. Okay, which can be basically written as 6 factorial in ಆಚೆ ತಗೊಂಡು 7 plus 1, and also we have 6 factorial into 7 factorial is x by 8 factorial. 6 6 hoitu, that is 8 divided by 7 factorial is x divided by 8 into 7 factorial. 7 7 ಆಯ್ತು. So x will be equal to 64 ಅಂತ ನಾವು ಇದಕ್ಕೆ ಆನ್ಸರ್ ಹೇಳ್ಬೋದು. So x value ಏನ್ ಬರುತ್ತೆ? X value is 64. Now fifth one, we will have to evaluate. ಆಯ್ತಾ? So we have to evaluate what? That is n factorial divided by n minus of r factorial. So ಇವಾಗ n factorial, if n, so case 1 n will be 6, r will be 2. Okay, so n is 6 andre 6 factorial divided by 4 factorial. That is 6 into 5 into 4 factorial divided by 4 factorial. 6 5s are 30 is the answer. Now second one ಬರುತ್ತೆ ಇಲ್ಲಿ. So n will be 9 and r will be equal to 5. So that will be 9 factorial divided by 9 minus of 5 factorial, which is 9 factorial divided by 4 factorial, that is 9 into 8 into 7 into 6 into 5. So which is equal to how much is that? Huh? What is the answer? So 15120 answer ಬರುತ್ತಿದ್ದು. Okay, solve ಮಾಡಿದಾಗ with using calculator ನಾವು solve ಮಾಡಿಕೊಂಡು ಅದನ್ನ ನೋಡ್ಕೋಬಹುದು. So solve ಮಾಡಿದಾಗ ಅದೇ answer ಬರುತ್ತೆ ನಮಗೆ, which is very very important. Now exercise. Next one ನೋಡೋಣ. Next is exercise ನೋಡೋಣ. Exercise 7.3. ಆಯ್ತಾ? ಸೊ ಇವಾಗ ಎಕ್ಸರ್ಸೈಸ್ 7.3 ನಲ್ಲಿ ನಮಗೆ ಏನ್ ಬರುತ್ತೆ? ಸೊ ಕ್ವೆಶ್ಚನ್ ನಂಬರ್ 1. Okay. So first one, how many 3-digit numbers can be formed, okay, by using the digits 1 to 9 if no digit is repeated. Okay. ಸೊ ಇದಕ್ಕೆ ಸೊಲ್ಯೂಷನ್ ಬರುತ್ತೆ. ವಾಟ್ ಇಸ್ ದ ಸೊಲ್ಯೂಷನ್? ಸೊ ಇವಾಗ ಸೊಲ್ಯೂಷನ್ ಅಂತ ಹೇಳಿದಾಗ ವಾಟ್ ಇಸ್ ದ ಟೋಟಲ್ ನಂಬರ್ ಆಫ್ ಡಿಜಿಟ್ಸ್ ಪಾಸಿಬಲ್? ಸೊ ಇವಾಗ ಟೋಟಲ್ ನಂಬರ್ ಆಫ್ ಡಿಜಿಟ್ಸ್ ಏನಿದೆ, ಸೊ ಅವ್ರು ಕೇಳ್ತಾ ಇರೋದೇನು, ಹೌ ಮೆನಿ 3-digit ನಂಬರ್ಸ್ ಕ್ಯಾನ್ ಬಿ ಫಾರ್ಮ್ ಬೈ ಯೂಸಿಂಗ್ 1 to 9. 1 to 9 ಅಂದಾಗ 9 ಡಿಜಿಟ್ಸ್ ಪಾಸಿಬಲ್ ಫಾರ್ ಚೂಸಿಂಗ್. ಓಕೆ, ಪಾಸಿಬಲ್ ಕಾದು ಅವೈಲಬಲ್. ಸೊ ಡಿಜಿಟ್ಸ್ ಅವೈಲಬಲ್. ಸೊ ಇವಾಗ ಅವೈಲಬಲ್ ಫಾರ್ ಚೂಸಿಂಗ್ ಅಂತ ಬರುತ್ತೆ. ಸೊ ಬೇಸಿಕಲಿ ಅವೈಲಬಲ್ ಫಾರ್ ಚೂಸಿಂಗ್ ಇಸ್ ಈಕ್ವಲ್ ಟು 9. ಸೊ ನಂಬರ್ ಆಫ್ ಪ್ಲೇಸಸ್, we can say that the number of places for which a digit, okay, a digit has to be taken will be how many? That is 3. So basically 3 digits na navilli ತಗೋಬೇಕು. So now we can say that the number of permutations ಏನಿದೆಯೋ, so number of permutations will be there, and these number of permutations will be 93, okay, which is equal to 9 factorial by 9 minus of 3 factorial, which is equal to 9 factorial divided by 6 factorial, that is 9 into 8 into 7, that is 9 8s are 72 into 14 50 504 ಅಂತ ಆನ್ಸರ್ ಬರುತ್ತೆ. ಓಕೆನಾ? ಯಾ. ಸೊ ನೆಕ್ಸ್ಟ್ ಒನ್ ನಾವು ನೋಡ್ಬೇಕಾದಾಗ ಏನ್ ಬರುತ್ತೆ ಇಲ್ಲಿ? ಸೊ ನೆಕ್ಸ್ಟ್ ಕ್ವೆಶನ್ ಅನ್ನ ನಾವಿಲ್ಲಿ ನೋಡೋಣ. ಸೊ ವಾಟ್ ಇಸ್ ದಟ್ ನೆಕ್ಸ್ಟ್ ಕ್ವೆಶನ್? ಸೊ ಏನ್ ಬರುತ್ತೆ ನೆಕ್ಸ್ಟ್ ಕ್ವೆಶನ್ ನಮಗೆ ಇಲ್ಲಿ? ಸೊ
So basically we will have to know about this. So that is question number 2. ಆಯ್ತಾ? So basically what is that question number 2 ಅಂತ ಬರುತ್ತೆ. So which is very important. So how many 4-digit numbers are there with no digit repeated? ಓಕೆನಾ? ಸೊ ಇವಾಗ ಸೊಲ್ಯೂಷನ್ ಫಾರ್ ದಿಸ್. ವಾಟ್ ಇಸ್ ಇಟ್? ಸೊ ಟು ಫೈಂಡ್ ದ 4-digit number which wherein digits do not repeat. ಆಯ್ತಾ? ಸೊ ಇವಾಗ ಸೊ ಹಿಯರ್ we can say that the digits do not repeat. We will have 4 places where 4 digits are to be put. ಆಯ್ತಾ? ಸೊ ಅವಾಗ ಏನ್ ಬರುತ್ತೆ? ಸೊ at the thousands place that will be there are 9 ways, okay, as 0 cannot be at the thousands place, correct? Because why cannot be 0 at the thousands place? Okay, so therefore there are how many ways? 9 ways. Why can't 0 be at the thousandth place? Because ಅವ್ರು ಕೇಳ್ತಾ ಇರೋದು 4-digit ನಂಬರ್ ಬರಬೇಕು. ಸೊ ಥೌಸಂಡ್ಸ್ ಪ್ಲೇಸ್ ಅಲ್ಲಿ ಮಾತ್ರ ಇರಕ್ಕಾಗೋದು, ಬೇರೆ ಪ್ಲೇಸ್ ನಲ್ಲಿ ಅದು ಇರೋದಿಲ್ಲ, ಕರೆಕ್ಟ್ ಅಲ್ವಾ? ಆ ತರ ಬರುತ್ತೆ. ಸೊ ಅಟ್ ದ ಟೆನ್ಸ್ ಪ್ಲೇಸ್, ಓಕೆ, ಸೊ ಅಟ್ ದ ಟೆನ್ಸ್ ಪ್ಲೇಸ್. ಸೊ ಇವಾಗ ಟೆನ್ಸ್ ಪ್ಲೇಸ್ ಅಲ್ಲಿ ಬಂದಿದೆ ಅಂದಾಗ ಸೊ ದೇರ್ ಆರ್ ಹೌ ಮೆನಿ? ದೇರ್ ಆರ್ ನಾವು 8 ಡಿಜಿಟ್ಸ್. ಇವಾಗ ಎಷ್ಟಿದೆ? ಇವಾಗ 8 ಡಿಜಿಟ್ಸ್ ಬಂದಿರತ್ತೆ. ಏನಾಗಿರ್ಬೇಕು? ಟು ಬಿ ಫಿಲ್ಡ್. ಓಕೆ, ಟು ಬಿ ಫಿಲ್ಡ್ ಆಸ್ 2-digit ನಂಬರ್. ಸೊ ಇವಾಗ 8 ಡಿಜಿಟ್ಸ್ ಇರೋದು 2 ಡಿಜಿಟ್ಸ್ ನಲ್ಲಿ ತಗೊಂಡಿದೀವಿ. ಸೊ ಹಂಗಾಗಿ ನಮಗೆ ಎಷ್ಟು ನಂಬರ್ ಆಫ್ ವೇಸ್ ಇದೆ? 8 ವೇಸ್ ಬರುತ್ತೆ. ನಾವು ಅಟ್ ಟೆನ್ಸ್ ಪ್ಲೇಸ್ ಆಯ್ತು, ಅಟ್ ಯೂನಿಟ್ಸ್ ಪ್ಲೇಸ್ ಹೋಗೋಣ ನಾವಿವಾಗ. ಸೊ ದಟ್ ಈಸ್ ಅಟ್ ಯೂನಿಟ್ಸ್ ಪ್ಲೇಸ್ ಅಂತ ಬರುತ್ತೆ, ಆರ್ ಅಟ್ ಒನ್ಸ್ ಪ್ಲೇಸ್ ಅಂತ ಬರುತ್ತೆ. ಸೊ therefore there are how many? 7 digits. ಆಯ್ತಾ? ಸೊ therefore there are 7 digits that can be filled, and these can be filled in how many ways? These can be filled in 7 different ways ಅಂತ ಹೇಳ್ತೀವಿ. ಸೊ therefore we can say 9 into 9 into 8 into 7 ಅಂತ ಬರುತ್ತೆ. That will be 9 9s are 81. Okay, into ಓಕೆ, ಸೊ ಬೇಸಿಕಲಿ 56 ವಿಚ್ ಇಸ್ 4536 ವೇಸ್ ಅಂತ ಬರುತ್ತೆ. ಆಯ್ತಾ? 4536 ವೇಸ್ ಅಂತ ಬರುತ್ತೆ. ಸೊ ದೇರ್ ಫೋರ್ ವಿ ಕ್ಯಾನ್ ಸೇ ದಟ್ ದ ಟೋಟಲ್ ಆಫ್, ಆಯ್ತಾ? ಸೊ ಟೋಟಲ್ ಆಫ್ 4536 4-digit. ಓಕೆ, ಸೊ ಬೇಸಿಕಲಿ 4-digit ನಂಬರ್ಸ್ ಕ್ಯಾನ್ ಬಿ ಫಾರ್ಮ್ಡ್ ವಿತ್ ನೋ ಡಿಜಿಟ್ ರಿಪಿಟೇಷನ್. ನೋ ಡಿಜಿಟ್ ರೆಪಿಟೇಷನ್, ದೀಸ್ ಮೆನಿ ನಂಬರ್ಸ್ ಕ್ಯಾನ್ ಬಿ ಫಾರ್ಮ್ಡ್ ಅಂತ ನಾವಿಲ್ಲಿ ಹೇಳ್ತೀವಿ. ಸೊ ಹೌ ಮೆನಿ ನಂಬರ್ಸ್ ಕ್ಯಾನ್ ಬಿ ಫಾರ್ಮ್ಡ್? ಸೊ ದೀಸ್ ನಂಬರ್ಸ್ ಕ್ಯಾನ್ ಬಿ ಬೇಸಿಕಲಿ ಫಾರ್ಮ್ಡ್ ಅಂತ ನಾವು ಅದಕ್ಕೆ ಹೇಳ್ತೀವಿ, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಟು ರಿಮೆಂಬರ್ ಅಂಡ್ ನೋ. ನಾವು ನೆಕ್ಸ್ಟ್ ಒನ್ ಇಸ್ ವಾಟ್? ಸೊ ಥರ್ಡ್ ಕ್ವೆಶನ್. ಆಯ್ತಾ? ಸೊ ಇಲ್ಲಿ ಥರ್ಡ್ ಕ್ವೆಶನ್ ಅನ್ನ ನಾವಿಲ್ಲಿ ನೋಡೋಣ. ಹೌ ಮೆನಿ 3-digit ನಂಬರ್ಸ್ ಓಕೆ, ಸೊ ಬೇಸಿಕಲಿ ಸೊ ಬೇಸಿಕಲಿ ಇವಾಗ ಈ ತರ ಬರುತ್ತೆ. ಹೌ ಮೆನಿ 3-digit ನಂಬರ್ಸ್? ಹೌ ಮೆನಿ 3-digit even numbers can be made using the digits 1 2 3 4 6 7 if no digit is repeated. ಓಕೆನಾ? ಸೊ ಇಲ್ಲಿ ಸೊಲ್ಯೂಷನ್ ಅಲ್ಲಿ ಮಾತಾಡೋಣ. ಸೊ ಸೊಲ್ಯೂಷನ್ ಅಲ್ಲಿ an even number means that the last digit should be even. Okay, the number of possible ways. Okay, so basically possible digits will be there at one's place. So basically at one's place it will be 3. So which will be 2 comma 4, and also we have that is 6 anta barutte. So therefore permutations.
ಇವಾಗ ವೆನ್ ವಿ ಟಾಕ್ ಅಬೌಟ್ ದ ಪರ್ಮಿಟೇಷನ್ಸ್ ಬಂತು ಅಂದಾಗ it is 3p1, that will be 3 factorial divided by 2 factorial, which is 3. Okay, now one of the digits will be taken. Okay, so one of the digits is taken ಅಂತ ಬರತ್ತಿಲ್ಲಿ, is taken at ones place ಆಯ್ತಾ. ಸೊ ಫಸ್ಟ್ ಆಫ್ ಆಲ್ ಒನ್ ಆಫ್ ದ ಡಿಜಿಟ್ ಇಸ್ ಟೇಕನ್ at the ones place. ಸೊ ಅವಾಗ 5p2 ಬೇಸ್ ಬರುತ್ತೆ, ದಟ್ ಇಸ್ 5 ಫ್ಯಾಕ್ಟೋರಿಯಲ್ ಬೈ 3 ಫ್ಯಾಕ್ಟೋರಿಯಲ್, which will be equal to 5 into 4 into 3 factorial divided by 3 factorial, that is 5 4s are 20 ಅಂತ ಇಲ್ಲಿ ಬರುತ್ತೆ. ಸೊ ದೇರ್ ಫೋರ್ ಟೋಟಲ್ ನಂಬರ್ ಆಫ್ ಪರ್ಮಿಟೇಷನ್ಸ್ ಆಯ್ತಾ. ಸೊ ಇಲ್ಲಿ ಏನ್ ಬರುತ್ತೆ, ಟೋಟಲ್ ನಂಬರ್ ಆಫ್ ಪರ್ಮಿಟೇಷನ್ಸ್ ವಿಚ್ ಇಸ್ ಪಾಸಿಬಲ್. ಇವಾಗ ಪರ್ಮಿಟೇಷನ್ಸ್ ಅಂತ ಬರುತ್ತಲ್ವಾ, ಟೋಟಲ್ ನಂಬರ್ ಆಫ್ ದ ಪರ್ಮಿಟೇಷನ್ಸ್ ವಿಚ್ ಆರ್ ಪಾಸಿಬಲ್ will be 20 into 3, which will be equal to 60 ಆಯ್ತಾ. So therefore that is how we have to know. So question number 4. Okay, what is this question number 4? Find the total number of. Okay, ಇಲ್ಲಿ ನೋಡ್ಬೇಕಿಲ್ಲಿ find the number of 4 digit numbers, okay, that can be formed using the digits 1 2 3 4 5 if no digit is repeated. How many of these will be even? So solution ನೋಡೋಣ. So total number of possible digits which are possible will be 5. Okay, then we have number of places. Number of places for which the digits will be allocated will be 4. Then we have, as there are repetition, as no repetition is allowed. Okay, repetition is allowed ಅಂತ ಹೇಳ್ಬೋದು. So basically as no repetition is allowed, so we have 5p 4 different ways, that is 5 factorial divided by 5 minus of 4 factorial, that is 5 factorial by 1 factorial, that will be 5 factorial, which is equal to 120. Okay, 5 factorial value in ಬರುತ್ತೆ, that will be 120 ಅಂತ ಬರುತ್ತೆ. So the number of even when 2 and 4. Okay, so number will be even. Okay, so when we'll be having 2 and 4, it's there and they are present at the ones place. Okay, so when they are present at the ones place, that is the case, and the possibility, okay, of 2 and 4 will be at the ones place will be 2 divided by 5, which is equal to 0.4. Okay, so total number of digits will be 120 into 0.4 ಬರುತ್ತೆ, wherein that will be equal to 120 into 4 divided by 10, which will be equal to 48. ಆಯ್ತಾ. ಸೊ ಇದು ಆನ್ಸರ್ ಏನ್ ಬರುತ್ತೆ, ಸೊ ದಟ್ ವಿಲ್ ಬಿ ಬೇಸಿಕಲಿ ಈಕ್ವಲ್ ಟು 48 ಅಂತ ಬರುತ್ತೆ. ಸೊ ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ರಿಮೆಂಬರ್ ಅಂಡ್ ನೋ. ದೆನ್ ನೆಕ್ಸ್ಟ್ ಒನ್ ವಾಟ್ ವಿ ಹ್ಯಾವ್ ಕ್ವೆಶ್ಚನ್ ನಂಬರ್ 5 ಆಯ್ತಾ. ಸೊ ಇವಾಗ ನೆಕ್ಸ್ಟ್ ಒನ್ ನಾವು ಸಾಲ್ವ್ ಮಾಡಬೇಕು ಅಂದಾಗ ಕ್ವೆಶ್ಚನ್ ನಂಬರ್ 5 ಬರುತ್ತೆ. ಇವಾಗ ಕ್ವೆಶ್ಚನ್ ನಂಬರ್ 5 ನಲ್ಲಿ ಏನ್ ಬರುತ್ತೆ, ಫಾರ್ ಅ ಕಮಿಟಿ ಆಫ್ 8 ಪೀಪಲ್. ಓಕೆ, for a committee of 8 people or persons, okay, in how many ways can we choose a chairman, okay, and a vice chairman, assuming one person cannot hold more than one position. Okay, we are assuming that one person cannot hold more than one position ಅಂತ ಬರುತ್ತೆ. ಸೊ ಇವಾಗ ಸೊಲ್ಯೂಷನ್ ಏನ್ ಬರುತ್ತೆ ಇಲ್ಲಿ, ಸೊ ಬೇಸಿಕಲಿ ಫಾರ್ ದಿಸ್ ಸೊಲ್ಯೂಷನ್ ಇಸ್ ಟೋಟಲ್ ನಂಬರ್ ಆಫ್ ಪೀಪಲ್. ಸೊ ಟೋಟಲ್ ನಂಬರ್ ಆಫ್ ಪೀಪಲ್ ವಿಲ್ ಬಿ ದೇರ್ ಇನ್ ದ ಕಮಿಟಿ ವಿಲ್ ಬಿ 8. ಸೊ ನಂಬರ್ ಆಫ್ ಪೊಸಿಷನ್ಸ್, ಓಕೆ, ಇವಾಗ ನಂಬರ್ ಆಫ್ ಪೊಸಿಷನ್ಸ್ ಏನ್ ಬರುತ್ತೆ, ಪೊಸಿಷನ್ ಯಾವ್ದಾದ್ರು ಫಿಲ್ ಆಗಿರ್ಬೇಕು, ಆ ಫಿಲ್ ಆಗ್ಬೇಕಾಗಿರೋ ಪೊಸಿಷನ್ 2 ಬಂದಿರುತ್ತೆ. ಸೊ ಅವಾಗ ನಂಬರ್ ಆಫ್ ಪರ್ಮಿಟೇಷನ್ಸ್ ಎಷ್ಟಾಗುತ್ತೆ, ನಂಬರ್ ಆಫ್ ಪರ್ಮಿಟೇಷನ್ ಬಂದ್ಬಿಟ್ಟು P82, that is 8p2, sorry, 8 factorial by 2 factorial. So sorry, 8 factorial by
8 minus 2 factorial. ಸೊ ಅವಾಗ 8 ಫ್ಯಾಕ್ಟೋರಿಯಲ್ ಬೈ 6 ಫ್ಯಾಕ್ಟೋರಿಯಲ್ ಬರುತ್ತೆ. 8 ಇಂಟು 7 ಎಷ್ಟಾಗುತ್ತೆ? 56. ಆಯ್ತಾ? 8 ಇಂಟು 7 ಇಸ್ 56 ಅಂತ ನಮಗೆ ಬರುತ್ತೆ. ನಾವಿಲ್ಲಿ ಕ್ವೆಶ್ಚನ್ ನಂಬರ್ 6 ಸಾಲ್ವ್ ಮಾಡೋಣ. ಫೈಂಡ್ ಎನ್. ಇವಾಗ ಫೈಂಡ್ ಎನ್ ಇಫ್ ಇನ್ ಕೇಸ್ ಎನ್ ಮೈನಸ್ 1 P3 will be there is to n P3 will be 1 is to 9. ಅಂದಾಗ ರೇಷಿಯೋ n minus 1. Okay, so basically P3 divided by n P3 will be there, that is 1 divided by 9. So 9 into n minus of 1 P3 will be equal to np3 ಅಂತ ಬರುತ್ತೆ. That is 9 into n minus of 1 factorial divided by n minus of 4 factorial. That will be equal to n factorial divided by n minus of 3 factorial ಅಂತ ಬರುತ್ತೆ. So that is 9 into n minus of 1 factorial divided by n minus of 4 factorial, which is n factorial divided by n minus of 3 into n minus of 4 factorial. So ಇವಾಗ n into n minus of 1 factorial is equal to n into n minus of 1 fact. So that is 9, n is equal to 9 ಅಂತ ನಮಗಿಲ್ಲಿ ಬರುತ್ತೆ. Okay, n will be equal to what? So we can basically ಈ ಸೊಲ್ಯೂಷನ್ ಇಂದ ನಾವ್ ಏನಂತ ಹೇಳ್ಬೋದು? n will be equal to 9 ಅಂತ ನಾವ್ ಇದಕ್ಕೆ ಹೇಳ್ಬೋದು. So value of n ಎಷ್ಟು ಬರುತ್ತೆ? Value of n is 9. Now next one, question number 7. Question number 7 ಅಲ್ಲಿ ಏನ್ ಬರುತ್ತೆ? Find R if first one, that is 5PR is equal to 2 into 6PR minus of 1. So 5PR is equal to 6, 2 to the 6, 2 into 6PR minus of 1. That is 5 factorial by 5 minus of R whole factorial is 2 into 6 factorial by 6 minus of R minus or plus 1 whole factorial. That is 5 factorial by 5 minus of R. ಆಯ್ತಾ? ಸೊ ಇವಾಗ 5 minus of R factorial is 2 into 6 factorial by 7 minus of R whole factorial. So this will be 2 into 6 factorial by 7 minus R into 6 minus R into 5 minus R factorial, which will be there, which is 5 factorial will be 5 factorial in ತೆಗೆಯಿರಿ. ಇಲ್ಲಿ 5 factorial ಬರುತ್ತೆ, 6 ಬಂದಿರುತ್ತೆ. So that will be 1 is equal to, how much is that? 2 into 6 divided by 7 minus R into 6 minus R ಬರುತ್ತೆ. So ಇವಾಗ 12 will be equal to 7 minus R into 6 minus R. So ಇವಾಗ ಎಷ್ಟು ಬರುತ್ತೆ? That will be there, that is R square minus of 10R minus of 3R will be there, plus times of 30 equals to 0. So wherein R will be there, R minus of 10 minus of 3, that is R minus of 10 will be there, that is 0. So which is equal to R minus of 3 into R minus of 10, which is equal to 0. So we have R will be equal to 3 or R will be equal to 10 ಅಂತ ಇಲ್ಲಿ ಬರುತ್ತೆ. R is equal to 3 and R is equal to 10. So therefore R is so ಇವಾಗ R will be equal to 10 will be rejected as 5P 10 ಆಗೋದಿಲ್ಲ. ಕರೆಕ್ಟ್ ಅಲ್ವಾ? ಸೊ ಇವಾಗ ಚೂಸಿಂಗ್ ನಲ್ಲಿ ನಾವು 5 ಆಬ್ಜೆಕ್ಟ್ಸ್ ಇದೆ. 5 ಆಬ್ಜೆಕ್ಟ್ಸ್ ನಲ್ಲಿ ನಾವು 10 ಆಬ್ಜೆಕ್ಟ್ಸ್ ಅನ್ನು ಹೆಂಗ್ ಚೂಸ್ ಮಾಡಕ್ಕಾಗತ್ತೆ? ಹಂಗಾಗಿ ನಾವು ಆ ವ್ಯಾಲ್ಯೂ R will be equal to 10 ಅನ್ನೋ ವ್ಯಾಲ್ಯೂನ ರಿಜೆಕ್ಟ್ ಆರ್ ಡಿಲೀಟ್ ಮಾಡ್ತೀವಿ. ಬೇರೆ ವ್ಯಾಲ್ಯೂ ದಟ್ ಇಸ್ R is equal to 3 ವ್ಯಾಲ್ಯೂ ಇದೆಯಲ್ವಾ, ಸೊ ಅದನ್ನ ಮಾತ್ರ ಆಕ್ಸೆಪ್ಟ್ ಮಾಡ್ತೀವಿ. R is equal to 3 ಮಾತ್ರ ತಗೋತೀವಿ, ಬೇರೆ ವ್ಯಾಲ್ಯೂನ ರಿಜೆಕ್ಟ್ ಮಾಡ್ತೀವಿ. ಸೊ ಹಂಗಾಗಿ ನಮಗ್ ಗೊತ್ತಿರ್ಬೇಕು ಯಾವ ತರ ಸಾಲ್ವ್ ಮಾಡ್ಬೇಕು ಅಂತ. ನಾವು ನೆಕ್ಸ್ಟ್ ಒನ್, ದಟ್ ಇಸ್ 5P1 or 5PR will be equal to 6PR minus of 1. That is 5 factorial by 5 minus of R factorial is 6 factorial by 6 minus of R plus 1 factorial. So that is equal to 6 ಬರುತ್ತೆ. ಸಾರಿ ಸೊ ಇದೇ ತರ ಬರುತ್ತೆ. ಸೊ ಇವಾಗ ನಾವು ಇದನ್ನ ಹೆಂಗ್ ಸಾಲ್ವ್ ಮಾಡ್ತೀವಿ? 5 factorial by so 7 minus of R whole factorial divided by 5 minus of R whole factorial will be 6 factorial by 5 factorial, which is equal to 6. So 7 minus of R into 6 minus of R equals to 6. 7 that is 42 minus of 13R minus or plus times of R square is equal to 6. So R square minus of 13R plus times of 36 equals to 0. So therefore R square minus of 9R plus or 9R ಬರುತ್ತೆ, then minus of 4R plus times of 36 equals to 0. So therefore R into R minus of 9 minus 4R minus of 9 equals to 0. So R minus of 4 into R minus of 9 equals to 0.
ಸೊ ಆರ್ ಈಕ್ವಲ್ಸ್ ಟು 4 ಆರ್ ಆರ್ ಈಕ್ವಲ್ಸ್ ಟು 9 ಅಂತ ಬರುತ್ತೆ. ಆರ್ ಈಕ್ವಲ್ಸ್ ಟು 4 ಆರ್ ದಟ್ ಇಸ್ ಆರ್ ಇಸ್ ಈಕ್ವಲ್ ಟು 9 ಅಂತ ನಮಗೆ ಇಲ್ಲಿ ಬರುತ್ತೆ. ಸೊ ವೇರ್ ಆರ್ ಇಸ್ ಈಕ್ವಲ್ ಟು 9. ಸೊ ಇವಾಗ ಆರ್ ಈಕ್ವಲ್ಸ್ ಟು 9 ಅನ್ನ ನಾವು ರಿಜೆಕ್ಟ್ ಮಾಡ್ಬೇಕಾಗತ್ತೆ. ಯಾಕೆ ರಿಜೆಕ್ಟ್ ಮಾಡ್ತೀವಿ ಇಲ್ಲಿ? ಆರ್ ಈಕ್ವಲ್ಸ್ ಟು 9 ಅನ್ನ ನಾವು ಯಾಕೆ ರಿಜೆಕ್ಟ್ ಮಾಡ್ತೀವಿ ಅಂದಾಗ ಔಟ್ ಆಫ್ 4 ಆರ್ ಔಟ್ ಆಫ್ 5 ಆಬ್ಜೆಕ್ಟ್ಸ್ ಹೆಂಗೆ ನೀವು 9 ಆಬ್ಜೆಕ್ಟ್ಸ್ ಅನ್ನ ಹೆಂಗೆ ಕನ್ಸಿಡರ್ ಮಾಡ್ತೀರಾ ಅವ್ರ ಹೆಂಗ್ ಚೂಸ್ ಮಾಡ್ತೀರಾ ಅದು ಪ್ರಾಬ್ಲಮ್ ಆಗತ್ತಲ್ವಾ. ಸೊ ಹಂಗಾಗಿ ಅದನ್ನ ನಾವು ನೋಡ್ತೀವಿ. ಆಯ್ತಾ? ಹ್ಮ್. Okay, so basically ಇದೇ ತರ ಬಂದಾಗ we will have to know and we will have to know about all these kinds of things. Okay. So ಇದೇ ತರ ನಾವು ನೋಡಿದಾಗ we will have to remember and we will have to know about all these things. ಹ್ಮ್. So basically ಇವಾಗ ಯಾವ ತರ ನಾವು ಬರ್ಬೇಕು and also so ಇದೇ ತರ ನಾವು ನೋಡ್ಬೇಕು. ನಾವು ನೆಕ್ಸ್ಟ್ ಒನ್ ಏನ್ ಬರುತ್ತೆ ಇಲ್ಲಿ 8th ಕ್ವೆಶ್ಚನ್ ಬರುತ್ತೆ. How many words with or without meaning can be formed using all the letters of the word equation using each letter exactly once. Okay. So total number of different letters. ಇವಾಗ ಟೋಟಲ್ ಸೊಲ್ಯೂಷನ್ ಏನ್ ಬರುತ್ತೆ ಇಲ್ಲಿ ಟೋಟಲ್ ನಂಬರ್ ಆಫ್ ಡಿಫರೆಂಟ್ ಲೆಟರ್ಸ್ ಅಂತ ಹೇಳಿದಾಗ ಸೊ ಟೋಟಲ್ ನಂಬರ್ ಆಫ್ ಡಿಫರೆಂಟ್ ಲೆಟರ್ಸ್. ಓಕೆ, ಸೊ ಬೇಸಿಕಲಿ ಲೆಟರ್ಸ್ ಇನ್ ದ ವರ್ಡ್ ಈಕ್ವೇಶನ್ ಅಂತ ಬರುತ್ತೆ. ಸೊ ದಟ್ ವಿಲ್ ಬಿ ಈಕ್ವಲ್ ಟು 8. ಸೊ ದಟ್ ಇಸ್ ನಂಬರ್ ಆಫ್ ಲೆಟರ್ಸ್ okay that can be or to be used to form a word is 8. So number of permutations anta barutte. What are the number of permutations? That is 8p8, which is 8 factorial by 8 minus 8 factorial, which is 8 factorial by 0 factorial, that is 8 factorial, which is equal to 40320 is the answer. ಆಯ್ತಾ 40320 ಅಂತ ಬರುತ್ತೆ ವಿಚ್ ಇಸ್ ದಿ ಆನ್ಸರ್. ಅಂಡ್ ಆ ತರ ನಾವು ನೋಡಿದಾಗ ಅದು ನಮಗೆ ಬಂದಿರಬೇಕು. ಸೊ ನಾವು ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಎಕ್ಸರ್ಸೈಸ್ 4.7.4 ನೋಡೋಣ. ಓಕೆ, ಸೊ ಇವಾಗ ಎಕ್ಸರ್ಸೈಸ್ ಯಾವ್ದು ಬರುತ್ತೆ 7.4 ಇದು ಕಾಂಬಿನೇಷನ್ಸ್ ಗೆ ರಿಲೇಟೆಡ್ ಬಂದಿದೆ. ಆಯ್ತಾ, ಸೊ ದೇರ್ಫೋರ್ ದಿಸ್ ಇಸ್ ಬೇಸಿಕಲಿ ರಿಲೇಟೆಡ್ ಟು ಕಾಂಬಿನೇಷನ್ಸ್. ಆಯ್ತಾ, ಸೊ ಬೇಸಿಕಲಿ ವಿ ಹ್ಯಾವ್ ಟು ನೋ ಅಬೌಟ್ ದಿಸ್ ಕಾಂಬಿನೇಷನ್ಸ್ ಅಂಡ್ ವಿಚ್ ವಿಲ್ ಬಿ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ಇಫ್ NC8 will be equal to NC2. Okay, we will have to basically find NC2. Okay, NC8 is equal to NC2. Avaga n factorial by 8 factorial. N minus 8 factorial is n factorial by n minus of 2 factorial into 2 factorial. N factorial gone. ಇವಾಗ ಎಷ್ಟು ಬರುತ್ತೆ n minus of so that is n minus of 2 factorial into 2 factorial is 8 factorial into n minus of 8 factorial. That is n minus 2 into ಇದು dot ಬರುತ್ತೆ. Actually ಈ ತರ ನಾವು ನೋಡಿದಾಗ it will be basically saying that is n it will be equal to p plus times of r ಅಂತ ನಾವು ಹೇಳ್ತೀವಿ. So n ಕೊಟ್ಟಿರೋದು 8 plus times of 2 ಅಂತ ಬರುತ್ತೆ. ಕರೆಕ್ಟಾ? So that will be 8 is equal to n minus of 2. So therefore we can rather say n minus of 2 ಅಂತ 8 ಬಂದಿದೆ. So NC8 will be NC2. ಓಕೆ, 8 ಬಂದ್ಬಿಟ್ಟು n minus of 2 ಅಂತ ಹೇಳ್ತಾ ಇದೀವಿ. ಸೊ ಹಂಗಾಗಿ that is n minus of 2 will be equal to NC2. That is n factorial by 2 factorial into n minus of 2 factorial will be equal to n factorial. 2 factorial into n minus of 2 factorial ಅಂತ ಬರುತ್ತೆ. ಕರೆಕ್ಟಾ? Therefore we can basically say n will be equal to 10. Okay, ಇಲ್ಲಿ 10 ಬಂತು ಅಂದಾಗ that is 10C2 will be 10 factorial by 2 factorial into 8 factorial. 10 into 9 divided by 2, that is ಎಷ್ಟು ಬರುತ್ತೆ ಇಲ್ಲಿ 5. So 9 5s are 45. So answer ಏನ್ ಬಂದಿದೆ 45 will be the answer. Okay, answer ನಮಗೆ ಎಷ್ಟು ಬರುತ್ತೆ 45 ಆಗುತ್ತೆ ಆನ್ಸರ್. ಓಕೆನಾ? ಸೊ ಇವಾಗ ಕ್ವೆಶ್ಚನ್ ನಂಬರ್ 2.
determine if determine n if that is 2nc3 is 2nc3 will be equal to 12 is to 1. So that is 2nc3 divided by nc3 will be equal to 12 by 1. That will be equal to, so that is 2nc3 will be equal to 12 into nc3, which is equal to 2n factorial divided by 3 factorial into 2n minus 1. ಸೊ ಈ ತರ ಬಂದಾಗ 2n - 1 ಅನ್ನ ನಾವು ತಗೊಂಡ್ಬಿಟ್ಟು ಆಪೋಸಿಟ್ ಸೈಡ್ಸ್ ನಲ್ಲಿ ಮಲ್ಟಿಪ್ಲೈ ಮಾಡ್ತೀವಿ. ಸೊ ಆಪೋಸಿಟ್ ಸೈಡ್ ನಲ್ಲಿ ನಾವು ಮಲ್ಟಿಪ್ಲೈ ಮಾಡಿದಾಗ ಹೆಂಗ್ ಬರುತ್ತೆ, ಇವಾಗ 2n - 3 ಫ್ಯಾಕ್ಟೋರಿಯಲ್ ಬೈ n ಫ್ಯಾಕ್ಟೋರಿಯಲ್ ಬೈ 3 ಫ್ಯಾಕ್ಟೋರಿಯಲ್ ಇಂಟು n - 3 ಫ್ಯಾಕ್ಟೋರಿಯಲ್ ಆಗುತ್ತೆ. ದಟ್ ಇಸ್ 12 by 1. ಇವಾಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ನಾವು ಮಾಡಿದಾಗ ನಮಗೆ ಯಾವ ತರ ಆನ್ಸರ್ ಬರುತ್ತೆ, ಸೊ ದಟ್ ಇಸ್ 2n ಫ್ಯಾಕ್ಟೋರಿಯಲ್ divided by 3 factorial into 2n minus of 3 factorial by n factorial 3 ಫ್ಯಾಕ್ಟೋರಿಯಲ್ ಇದು ಹಿಂಗ್ ಬರುತ್ತೆ. ಸೊ ಸಿಂಪ್ಲಿಫೈ ಮಾಡಿದಾಗ ನಮಗೆ ಏನ್ ಆನ್ಸರ್ ಬರುತ್ತೆ, 2n ಇಂಟು 2n - 1 ಇಂಟು 2n - 2 ಬರುತ್ತೆ. ಇಲ್ಲಿ ಕೆಳಗಡೆ ಅಂದ್ರೆ ಡಿನಾಮಿನೇಟರ್ ಸೈಡ್ ನಲ್ಲಿ n ಇಂಟು n - 1 ಇಂಟು n - 2 ಆಗುತ್ತೆ. ದಟ್ ಇಸ್ 12 by 1 ಆಗುತ್ತೆ. ಇವಾಗ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಪುನಃ. ಸೊ ದಟ್ ಇಸ್ ಏನಾಗುತ್ತೆ ಇಲ್ಲಿ ಆನ್ ಕ್ರಾಸ್ ಮಲ್ಟಿಪ್ಲೈಯಿಂಗ್, ಸೊ 2n ಇಂಟು 2n - 1 ಇಂಟು 2n - 2 ಇಲ್ಲೇನ್ ಬರುತ್ತೆ 12 ಇಂಟು n ಇಂಟು n - 2 ಅಂತ ಆಗುತ್ತೆ. ಇವಾಗ n³ ಸೇಮೇ ಇರತ್ತಲ್ವಾ ನಮಗೆ. ಸೊ ಇವಾಗ n ಅನ್ನ ನಾವು ಇಲ್ಲಿ ಸುಮ್ನೆ ಕ್ಯಾನ್ಸಲ್ ಔಟ್ ಮಾಡ್ಬೋದು. ಓಕೆ, n ಕ್ಯಾನ್ಸಲ್ ಮಾಡಿದ್ವಿ. ಇವಾಗ 2 ಇಂಟು 2n - 1 ಬಂದಿದೆ, 2n - 2 ಬಂದಿದೆ, 12 ಇಂಟು n - 1 ಇಂಟು n - 2 n² ಮಿಕ್ಕತ್ತೆ. ಇಲ್ಲಿ 6 ಆಗಿದೆ ಇಲ್ಲಿ. ಓಕೆ, ಸೊ ಇವಾಗ ನಾವ್ ಏನಂತ ಹೇಳ್ಬೋದು, ಸೊ ದಟ್ ಇಸ್ 4 ಇಂಟು 2n - 1 ಇದೆ, 12 ಇಂಟು n - 2 ಬರುತ್ತೆ. ದಟ್ ಇಸ್ 8n - 8 is equal to 12n - 24 ಆಗುತ್ತೆ ಇಲ್ಲಿ. ಸೊ ಇದನ್ನ ಈ ಕಡೆ ತಗೊಂಡು ಹೋಗಿ 24 - 8 is equal to 4n. ದಟ್ ಇಸ್ 24 minus ಇದು ಬರುತ್ತೆ. ಸೊ ದಟ್ ಇಸ್ 4n will be equal to 20, n will be equal to 5. ಆಯ್ತಾ. ಸೊ ಬೇಸಿಕಲಿ n is equal to 5. ಸೊ 2nc3 is to nc3 will be equal to 11 is to 1 ಅಂತ ಬರುತ್ತೆ. ಸೊ 2nc3 divided by nc3 will be equal to 11 by 1. ಸೊ ಇದು ಯಾವ ತರ ತಗೋತೀವಿ ನಾವು, ಸೊ ದೇರ್ ಫೋರ್ ಇದನ್ನ ನಾವೇನಂತ ಹೇಳ್ಬೋದು, ಸೊ ದೇರ್ ಫೋರ್ ಈ ತರಾನೇ ಸೇಮ್ ಸಿಚುವೇಶನ್ ಅಲ್ಲಿ ಸಾಲ್ವ್ ಮಾಡಿದಾಗ ನಮಗೆ 3n will be equal to 18 ಅಂತ ಬರುತ್ತೆ. ಅವಾಗ n ವ್ಯಾಲ್ಯೂ ಏನಾಗುತ್ತೆ 6 ಅಂತ ಬರುತ್ತೆ. ಓಕೆನಾ. ನಾವ್ ಇವಾಗ ಕ್ವೆಶ್ಚನ್ ನಂಬರ್ 3 ನೋಡೋಣ. ಕ್ವೆಶ್ಚನ್ ನಂಬರ್ 3. ಇವಾಗ ಕ್ವೆಶ್ಚನ್ ನಂಬರ್ 3 ನಲ್ಲಿ ಏನಿದೆ, ಕ್ವೆಶ್ಚನ್ ನಂಬರ್ 3 ನಲ್ಲಿ ಹೌ ಮೆನಿ ಕಾರ್ಡ್ಸ್ ಕ್ಯಾನ್ ಬಿ ಡ್ರಾನ್ ಥ್ರೂ 21 ಪಾಯಿಂಟ್ಸ್ ಆನ್ ಅ ಸರ್ಕಲ್. ಆಯ್ತಾ. ಸೊ ಇವಾಗ ಸೊಲ್ಯೂಷನ್ ಬಂದ್ಬಿಟ್ಟು ಏನ್ ಬರುತ್ತೆ, ಹೌ ಮೆನಿ ಕಾರ್ಡ್ಸ್ ಕ್ಯಾನ್ ಬಿ ಡ್ರಾನ್ ಥ್ರೂ ಅ 21 ಪಾಯಿಂಟ್ ಸರ್ಕಲ್ ಅಂತ ಇರುತ್ತೆ. ಸೊ ಇವಾಗ ಗಿವನ್ ಎಷ್ಟು 21 ಪಾಯಿಂಟ್ಸ್. ಆಯ್ತಾ. ಸೊ ದಟ್ ಇಸ್ 21 ಪಾಯಿಂಟ್ಸ್ ಆನ್ ಅ ಸರ್ಕಲ್. ಸರ್ಕಲ್ ನಲ್ಲಿ 21 ಪಾಯಿಂಟ್ಸ್ ಇದೆ. ವಿ ನೋ ದ್ಯಾಟ್ ವಿ ರಿಕ್ವೈರ್ 2 ಪಾಯಿಂಟ್ಸ್ ಆನ್ ದ ಸರ್ಕಲ್ ಟು ಬಿ ಡ್ರಾನ್ ಆನ್ ದ ಕಾರ್ಡ್. ಸೊ ದಟ್ ಇಸ್ ದ ನಂಬರ್ ಆಫ್ ಕಾರ್ಡ್ಸ್. ಆಯ್ತಾ. ನಂಬರ್ ಆಫ್ ಏನು, ಸೊ ದಟ್ ಇಸ್ ನಂಬರ್ ಆಫ್ ಕಾರ್ಡ್ಸ್ ಈಸ್ ಆರ್ ಆರ್ ಏನ್ ಎಷ್ಟು ಬರುತ್ತೆ, ಅವಾಗ 21c2 ಬರುತ್ತೆ. ಸೊ ದಟ್ ಇಸ್ 21 ಫ್ಯಾಕ್ಟೋರಿಯಲ್. ಓಕೆ, ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಇಂಟು 21 ಮೈನಸ್ ಆಫ್ 2 ಫ್ಯಾಕ್ಟೋರಿಯಲ್ is 21 into 20. ಓಕೆ, ಇಂಟು 19 ಫ್ಯಾಕ್ಟೋರಿಯಲ್ ಬರುತ್ತೆ. ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಇಂಟು 9 ಫ್ಯಾಕ್ಟೋರಿಯಲ್, ಆರ್ ಸಾರಿ 19 ಫ್ಯಾಕ್ಟೋರಿಯಲ್, ದಟ್ ಇಸ್ 21 into 20 divided by 2 into 1 which will be there, and then that is 420 divided by 2, that is 210. Okay, so that will be basically called as 210 ಅಂತ ಇಲ್ಲಿರುತ್ತೆ. Now in how many ways, okay, question number 4. So in how many ways can a team of 3 boys and 3 girls be selected from 5 boys and 4 girls
ಅಂತ ಇದೆ ಇವಾಗ. ಸೊ ಅವ್ರು ಕೊಟ್ಟಿರೋದೇನು? ಸೊ ಬೇಸಿಕಲಿ ಇಲ್ಲಿ ಕೊಟ್ಟಿರೋದು ಬಾಯ್ಸ್ ನೋಡೋಣ ಅಂಡ್ ಗರ್ಲ್ಸ್ ನೋಡೋಣ ಇಲ್ಲಿ. ಸೊ ಇಲ್ಲಿ ಬಾಯ್ಸ್ ಅಂತ ಹೇಳಿದಾಗ 3 ಬಾಯ್ಸ್ ಇದೆ ಅಂಡ್ ಆಲ್ಸೋ 3 ಗರ್ಲ್ಸ್ ಸೆಲೆಕ್ಟ್ ಮಾಡಬೇಕು. ಟೋಟಲ್ ಪಾಸಿಬಲ್ ಅವೈಲಬಲ್ 5 ಬಾಯ್ಸ್, ಟೋಟಲ್ ಪಾಸಿಬಲ್ ಅವೈಲಬಲ್ ಗರ್ಲ್ಸ್ 4 ಇದೆ. ಸೊ ಇವಾಗ 5C3 ಇಲ್ಲಿ ಎಷ್ಟು ಬರುತ್ತೆ? 4C3 ಮಾಡಬೇಕು. ಸೊ ಟೋಟಲ್ ಟುಗೆದರ್ ಮಾಡಬೇಕು ಅಂದಾಗ 5C3 ಇಂಟು 4C3 that is 5 factorial by 3 factorial into 2 factorial into 4 factorial by 3 factorial into 1 factorial. So that is 3 factorial 4 factorial ಬರುತ್ತೆ. So that is 5 into 4 divided by 2 into 4 ಅಂತ ಬರುತ್ತೆ ಇಲ್ಲಿ 2 that is 40. Okay, so basically ಇಲ್ಲಿ ಎಷ್ಟು ಬಂದಿದೆ? 40 different ಕೈಂಡ್ಸ್ ಆಫ್ ಸೆಲೆಕ್ಷನ್ಸ್ ಅನ್ನ ನಾವಿಲ್ಲಿ ಮಾಡಬಹುದು. ಸೊ 40 ಡಿಫ್ರೆಂಟ್ ಟೀಮ್ಸ್ ಅನ್ನ ನಾವಿಲ್ಲಿ ಮಾಡ್ಕೋಬಹುದು ಆಯ್ತಾ. ಸೊ ಸೆಲೆಕ್ಷನ್ ಅಲ್ಲಿ 40 ಡಿಫ್ರೆಂಟ್ ಟೀಮ್ಸ್ ಅನ್ನ ಮಾಡಬಹುದು. ಬೇಸಿಕಲಿ ಅದ ತರ ನಮಗೆ ಬಂದಿರುತ್ತೆ. ಸೊ ನೆಕ್ಸ್ಟ್ ಒನ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಡ್ ದೆನ್ ದಟ್ ಇಸ್ ಹೌ ವಿ ವಿಲ್ ಹ್ಯಾವ್ ಟು ರಿಮೆಂಬರ್ ಅಂಡ್ ನೋ. ದೆನ್ ಇವಾಗ ನೆಕ್ಸ್ಟ್ ಒನ್ ಫೈಂಡ್ ದ ನಂಬರ್ ಆಫ್ ವೇಸ್ of selecting 9 balls from 6 red balls, 5 white balls and 5 blue balls if each selection consists of 3 balls of each color. Okay, so ಇಲ್ಲಿ solution ಅಲ್ಲಿ ಬಂದಾಗ ಏನ್ ಬರುತ್ತೆ? What is the solution? So we have 6 red balls, 5 white balls, 5 blue balls. 6 ನಲ್ಲಿ 3 ನ ಸೆಲೆಕ್ಟ್ ಮಾಡಬೇಕು, 5 ನಲ್ಲೂ 3 ನ ಸೆಲೆಕ್ಟ್ ಮಾಡಬೇಕು, ಈ 5 ನಲ್ಲೂ 3 ಬಾಲ್ಸ್ ಅನ್ನು ಸೆಲೆಕ್ಟ್ ಮಾಡಬೇಕು. ಸೊ 6C3 ಇಂಟು 5C3 ಇಂಟು 5C3 ಬರುತ್ತೆ. ಸೊ ದಟ್ ವಿಲ್ ಬಿ 6 ಫ್ಯಾಕ್ಟೋರಿಯಲ್ by 3 factorial into 3 factorial into 5 factorial by 3 factorial into 2 factorial into 5 factorial by 3 factorial into 2 factorial. So 6 into 5 into 4 divided by 3 into 2 into 5 into 4 divided by 2 into 5 into 4 divided by 2. So therefore ಇಲ್ಲಿ 3 2s are ಇದು ಹೋಯ್ತು. So therefore ಇಲ್ಲೂ 2 ಇಲ್ಲೂ 2. So therefore ಇದು into 10 into 10 and ಇದು 20. So that is 2000 different selections ಅನ್ನ ನಾವಿಲ್ಲಿ ಮಾಡ್ಕೋಬಹುದು ಆಯ್ತಾ. ಯಾವ ತರ ಸೆಲೆಕ್ಷನ್ಸ್ ಮಾಡ್ಕೋಬಹುದು? 4000 or 2000 different selections ಅನ್ನ ನಾವಿಲ್ಲಿ ಮಾಡಬಹುದು and that is how we will have to remember and know. Now next one ಏನ್ ಬಂದಿದೆ ಇಲ್ಲಿ? ಕ್ವೆಶ್ಚನ್ ನಂಬರ್ 6 ಅನ್ನ ಸಾಲ್ವ್ ಮಾಡೋಣ ಸರಿನಾ. ಸೊ ಕ್ವೆಶ್ಚನ್ ನಂಬರ್ 6, determine the number of 5 card combinations out of a deck of 52 cards exactly one ace in each combination. Okay, so solution ಅಲ್ಲಿ ಏನ್ ಬರುತ್ತೆ? Given a deck of 52 cards, 4 ace cards in a deck of 52 cards will be there ಆಯ್ತಾ. So then according to the question we need to select ಆಯ್ತಾ, we need to select one ace card. Okay, and then 4 ace cards will be there and that also we must select. Now we have the number of ace cards, so one must be selected out of 4, so that is 4C1 ಅಂತ ಬರುತ್ತೆ. Now more of 4 or more 4 cards will be there and are to be selected now from 48 cards. So that is 52 cards ಇದೆ. 52 cards ನಲ್ಲಿ 4 ace cards ಅನ್ನ
ನಾವು ಸೆಲೆಕ್ಟ್ ಮಾಡ್ಕೋತೀವಿ ಆ ತರ ಬರುತ್ತೆ. ಸೊ ದಟ್ ಇಸ್ 48C4 and that will be there, and that is 4C1 into 48C4 will be 4 factorial by 1 factorial into 4 minus 1 factorial into 48 factorial by 4 factorial into 44 factorial. Okay, ಇದು ಈ ತರ ಬರುತ್ತೆ. ಸೊ ವಿಚ್ ಕ್ಯಾನ್ ಬಿ ಬೇಸಿಕಲಿ ರಿಟರ್ನ್ ಆಸ್, ಅಂಡ್ ವ್ಯಾಲ್ಯೂ ಇದನ್ನ ಕ್ಯಾಲ್ಕುಲೇಟ್ ಮಾಡಿದಾಗ 778320 ಬರುತ್ತೆ ಇದಕ್ಕೆ ವ್ಯಾಲ್ಯೂ. ಆಯ್ತಾ? ಸೊ ದಟ್ ಇಸ್ ಹೌ ವಿ ವಿಲ್ ಹ್ಯಾವ್ ಟು ನೋ. ನಾವು ನೆಕ್ಸ್ಟ್ ಒನ್ ನಾವು ಸಾಲ್ವ್ ಮಾಡಬೇಕು ಅಂದಾಗ ನೆಕ್ಸ್ಟ್ ಕ್ವೆಶನ್ ಸಾಲ್ವ್ ಮಾಡೋಣ. ಸೊ ವಾಟ್ ಇಸ್ ದ್ಯಾಟ್? ನೆಕ್ಸ್ಟ್ ಕ್ವೆಶನ್ ಅನ್ನ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡೋಣ. ಸೊ ಅ ಬ್ಯಾಗ್ a bag contains 5 black and 6 red balls. Determine the number of ways in which 2 black and 3 red balls can be selected. ಆಯ್ತಾ? ಸೊ ಇವಾಗ ಸೊಲ್ಯೂಷನ್ ಅಲ್ಲಿ ನೋಡೋಣ. ಸೊ ವಾಟ್ ಇಸ್ ದ ಸೊಲ್ಯೂಷನ್? ಸೊ ಬೇಸಿಕಲಿ given a ball or given a bag and it contains 5 black balls, ಆಯ್ತಾ? 5 black and 6 red balls. ಆಯ್ತಾ? So basically they contain 5 black and 6 red balls. So out of which we have to select 5C2, that is 5 factorial by 2 factorial into 3 factorial, that is 5C2, which will give us what is that? That is equal to 10. Okay, so this will be 10. So now next one we have, that is 6 red balls will be there, out of which 3 red balls are to be selected. So 3 are selected, so that is 6C3 baratte. So that 6C3 will be there. Then we have the number of ways of choosing 2 black balls, and also we have, that is 3 red balls will be there. So hangagi we can say 5C2 into 6C3 will be there, that is 5 factorial by 2 factorial into 3 factorial into 6 factorial by 3 factorial into 3 factorial. So which in turn will be there 5 factorial. So basically which is like 5 into 4 divided by 2 into 6 into 5 into 4 divided by 3 into 2. So this end is gone. So this end is gone. So that is 10. Okay, into times of 20, which is 200. Okay, so we'll be basically having 200 different possibilities. So ನಾವೇನ್ ನೋಡ್ಬೇಕು, ಇದಿಷ್ಟೇನೆ ನಮಗೆ ಸೊಲ್ಯೂಷನ್ ಪಾರ್ಟ್ ನಲ್ಲಿ ನಾವೇನ್ ನೋಡ್ಬೇಕು, ಹೆಂಗ್ ಓದ್ಬೇಕು ಅಂತ ಹೇಳಿದಾಗ, ಇವಾಗ ನಾವು ಬೋರ್ಡ್ಸ್ಗೆ ಪ್ರಿಪರೇಷನ್ ಮಾಡ್ತಾ ಇದೀವಿ. ಬೋರ್ಡ್ಸ್, ಓಕೆ. ಸೊ ಬೇಸಿಕಲಿ ಬೋರ್ಡ್ಸ್ ಪ್ರಿಪರೇಷನ್ ಮಾಡ್ತಾ ಇದೀವಿ ಅಂದಾಗ, ಸೊ ವಿ ವಿಲ್ ಬಿ ಬೇಸಿಕಲಿ ಏಬಲ್ ಟು ಸೊ ಇವಾಗ ಬೋರ್ಡ್ಸ್ ಪ್ರಿಪರೇಷನ್ ಮಾಡ್ತಾ ಇದೀವಿ, ಅವಾಗ ನಾವು NCERT ನ ಫುಲ್ ಓದ್ಬೇಕು. ಆಯ್ತಾ? ನಾವು NCERT ಮತ್ತೆ NCERT ಎಕ್ಸಾಂಪ್ಲರ್, ಆಯ್ತಾ? ಸೊ ಇದು ಮಸ್ಟ್, ಎಕ್ಸಾಂಪ್ಲರ್ ಮಸ್ಟ್. ದೆನ್ ಆದ್ಮೇಲೆ KCET ಪ್ರಿಪೇರ್ ಆಗ್ತಿದೀವಿ ಅಂತ ಹೇಳಿದಾಗ, ಸೊ NCERT ಇರ್ಲೇಬೇಕು, ಆಮೇಲೆ NCERT ಎಕ್ಸಾಂಪ್ಲರ್ ಇರ್ಲೇಬೇಕು. ಆಯ್ತಾ? ಅದಾದ್ಮೇಲೆ RD ಶರ್ಮಾ ಬುಕ್ ಇರುತ್ತೆ. ಆಯ್ತಾ? ಸೊ ಆ RD ಶರ್ಮಾ ಬುಕ್ ನೋಡಿ. ದೆನ್ ಇವಾಗ JEE ಮೇನ್ಸ್ ಅಲ್ಲಿ ಪ್ರಿಪೇರ್ ಆಗ್ತಿದ್ದೀರಾ ಅಂದಾಗ ಸೆಂಗೇಜ್ ಪಬ್ಲಿಕೇಶನ್ ಅಂತ ಬರುತ್ತೆ. ಓಕೆ, ಸೆಂಗೇಜ್ ಇರುತ್ತೆ, ಅಥವಾ ವಿ ಹ್ಯಾವ್ ಅರಿಹಂತ್ ಪಬ್ಲಿಕೇಶನ್ ಬರುತ್ತೆ. ಆಯ್ತಾ? ಸೊ ಬೇಸಿಕಲಿ ಸೆಂಗೇಜ್ ಅಥವಾ ಅರಿಹಂತ್ ತಗೊಳ್ಳಿ. ಆಮೇಲೆ NCERT ಎಕ್ಸಾಂಪ್ಲರ್, ಇದನ್ನೆಲ್ಲ ಮಸ್ಟ್, ಇದೆಲ್ಲ ಇನ್ಕ್ಲೂಡ್ ಆಗಿರ್ಲೇಬೇಕು. ಅಂಡ್ ಇದಕ್ಕೆಲ್ಲದಕ್ಕೂ ಕಾಮನ್ ಏನ್ ಬರುತ್ತೆ? ಸೊ ಒನ್ ಕಾಮನ್ ಥಿಂಗ್ ಇದ್ದೇ ಇರುತ್ತೆ. ಆ ಕಾಮನ್ ಥಿಂಗ್ ಏನು? ಸೊ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಅನ್ನ ನಾವು ಸಾಲ್ವ್ ಮಾಡಲೇಬೇಕು. PYQ ಸಾಲ್ವ್ ಮಾಡ್ಲಿಲ್ಲ ಅಂದ್ರೆ ಏನು ವ್ಯಾಲ್ಯೂ ಇರೋದಿಲ್ಲ. ಸೊ ಇವತ್ತಿಗೆ ನಾವು ಲೆಕ್ಚರ್ ಅನ್ನ ಮುಗಿಸೋಣ. ಓಕೆನಾ?